ಇವತ್ತು ನಾವು ರೈತರಿಗೆ ಉಪಯೋಗವಾಗುವಂತಹ ಒಂದು ಸರ್ಕಾರದ ಯೋಜನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತನಾಡುತ್ತಿದ್ದೇವೆ. ಈ ಯೋಜನೆಯ ಹೆಸರು ಉಚಿತ ಮೇವಿನ ಬೀಜ ಕಿಟ್ ಅಂತ. ಅಂದರೆ ಸರ್ಕಾರ ರೈತರಿಗೆ ಫ್ರೀಯಾಗಿ ಮೇವು ಬೀಜವನ್ನ ಕೊಡುತ್ತಿದ್ದಾರೆ. ಆ ಬೀಜಗಳನ್ನ ತಮ್ಮ ಜಮೀನಿನಲ್ಲಿ ಬಿತ್ತನೆ ಮಾಡಿ ಹಸು ಎಮ್ಮೆಗಳಿಗೆ ಹಸಿರು ಮೇವು ಬೆಳೆಸಿಕೊಳ್ಳಬಹುದು. ನಿಮಗೆ ಗೊತ್ತಾ? ಹಸು ಎಮ್ಮೆಗಳಿಗೆ ಹಸಿರು ಮೇವು ತುಂಬಾ ಮುಖ್ಯ. ಅವು ಒಳ್ಳೆ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತವೆ, ಹಾಲು ಕೂಡ ಹೆಚ್ಚು ಕೊಡುತ್ತವೆ. ಆದರೆ ಈಗ ಹಿಂಡಿ, ಹುಲ್ಲು, ಬೂಸ ಎಲ್ಲದರ ಬೆಲೆ ಜಾಸ್ತಿಯಾಗಿದೆ. ರೈತರು ಹೊರಗಿಂದ ಮೇವು ತಗೊಳ್ಳೋಕೆ ತುಂಬಾ ಹಣ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೆ ಸರ್ಕಾರ ಈ ಉಚಿತ ಮೇವಿನ ಬೀಜ ಕಿಟ್ ಯೋಜನೆ ಶುರು ಮಾಡಿದ್ದಾರೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ರೈತರು ತಮ್ಮ ಜಮೀನಿನಲ್ಲೇ ಮೇವು ಬೆಳೆಸಿಕೊಳ್ಳೋದು. ಹೀಗೆ ಮಾಡಿದ್ರೆ ಹೊರಗಿಂದ ಖರೀದಿ ಮಾಡಬೇಕಾಗೋದಿಲ್ಲ. ಹಣವು ಉಳಿಯುತ್ತೆ, ಹಸುಗಳು ಕೂಡ ಆರೋಗ್ಯವಾಗಿರುತ್ತವೆ, ಹಾಲಿನ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಈ ಯೋಜನೆಯ ಪಶುಸಂಗೋಪನೆ ಇಲಾಖೆಯಿಂದ ನಡೆಯುತ್ತೆ. ವರ್ಷಕ್ಕೆ ಒಮ್ಮೆ ಆಯ್ಕೆಯಾದಂತಹ ರೈತರಿಗೆ ಉಚಿತವಾಗಿ ಬೀಜ ಕಿಟ್ ಕೊಡ್ತಾರೆ. ಆ ಕಿಟ್ ಒಳಗೆ ಬೇರೆ ಬೇರೆ ತರಹದ ಮೇವಿನ ಬೀಜ ಇರುತ್ತವೆ. ರೈತರು ಅದನ್ನು ಸರಿಯಾಗಿ ಬಿತ್ತನೆ ಮಾಡಿದರೆ ಬೇಗನೆ ಹಸಿರು ಮೇವು ಬೆಳೆಯುತ್ತೆ. ಅರ್ಜಿ ಹಾಕೋಕೆ ಆನ್ಲೈನ್ ವ್ಯವಸ್ಥೆ ಇಲ್ಲ. ನಿಮ್ಮ ಹತ್ತಿರದ ಪಶು ಆಸ್ಪತ್ರೆ ಅಥವಾ ತಾಲೂಕು ಪಶುಸಂಗೋಪನಾ ಕಚೇರಿಗೆ ಹೋಗಬೇಕು. ಅಲ್ಲಿ ಅರ್ಜಿ ಫಾರ್ಮ್ ತಗೊಳ್ಳಿ, ಸರಿಯಾಗಿ ತುಂಬಿ ಬೇಕಾದ ದಾಖಲೆಗಳ ಜೊತೆ ಕೊಡಬೇಕು. ನಂತರ ಪರಿಶೀಲನೆ ಮಾಡಿ ಅರ್ಹರಿಗೆ ಕಿಟ್ ಕೊಡ್ತಾರೆ. ಈ ಯೋಜನೆಯ ಲಾಭ ಪಡೆಯೋಕೆ ರೈತರು ಕರ್ನಾಟಕದವರಾಗಿರಬೇಕು, ಕನಿಷ್ಠ 2 ಅಥವಾ 3 ಹಸುಗಳನ್ನು ಹೊಂದಿರಬೇಕು, ಮೇವು ಬೆಳೆಸೋಕೆ ಸ್ವಂತ ಜಮೀನು ಇರಬೇಕು. ಸಣ್ಣ ರೈತರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಅರ್ಜಿ ಹಾಕೋಕೆ ಆಧಾರ್ ಕಾರ್ಡ್, ಜಮೀನಿನ ಪಹಣಿ, ಜಾನುವಾರುಗಳ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಮತ್ತು ಫೋಟೋ ಕೊಡಬೇಕು. ಎಲ್ಲ ದಾಖಲೆಗಳು ಸರಿಯಾಗಿ ಇರೋದು ಮುಖ್ಯ. ಕಿಟ್ನಲ್ಲಿ ಸಾಮಾನ್ಯವಾಗಿ ಆಫ್ರಿಕನ್ ಟಾಲ್ ಮೆಕ್ಕೆಜೋಳ, ಲೂಸೆನ್, ಪಾಡರ್ ಜೋಳ, ಓಟ್ಸ್, ಸಜ್ಜೆ ಇಂತಹ ಬೀಜಗಳನ್ನು ಕೊಡ್ತಾರೆ. ಇವು ಬೇಗನೆ ಬೆಳೆಯುತ್ತವೆ, ಹೆಚ್ಚು ಹಸಿರು ಮೇವನ್ನು ಕೊಡುತ್ತವೆ. ಕೆಲವೇ ದಿನಗಳಲ್ಲಿ ಹಸುಗಳಿಗೆ ತಿನ್ನೋಕೆ ಚೆನ್ನಾಗಿರುವಂತಹ ಮೇವು ಸಿಗುತ್ತೆ. ಈ ಯೋಜನೆಯಿಂದಾಗಿ ರೈತರಿಗೆ ತುಂಬಾ ಲಾಭ ಇದೆ. ಪಶು ಆಹಾರ ಖರ್ಚು ಕಡಿಮೆ ಮಾಡೋಕೆ ಈ ಒಂದು ಆಹಾರ ವ್ಯವಸ್ಥೆಯನ್ನ ತಂದಿದ್ದಾರೆ. ಹಾಲು ಹೆಚ್ಚು ಸಿಗುತ್ತೆ, ಜಾನುವಾರುಗಳು ಆರೋಗ್ಯವಾಗಿರುತ್ತವೆ, ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ರೈತರು ಸ್ವಾವಲಂಬಿಗಳಾಗಿರಬೇಕು. ಆದ್ದರಿಂದ ನೀವು ಹಸು ಎಮ್ಮೆ ಸಾಕಿದರೆ ಈ ಯೋಜನೆಯ ಬಗ್ಗೆ ನಿಮ್ಮ ಹತ್ತಿರದ ಕಚೇರಿಯಲ್ಲಿ ವಿಚಾರಿಸಿ ಸಮಯಕ್ಕೆ ಅರ್ಜಿ ಹಾಕಿ ಸರ್ಕಾರ ಕೊಡುವಂತಹ ಈ ಸೌಲಭ್ಯವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ. ಇದು ರೈತರ ಜೀವನ ಸುಧಾರಣೆ ಮಾಡೋ ಒಂದು ಒಳ್ಳೆಯ ಅವಕಾಶ. ಇದೇ ರೀತಿ ಒಂದು ಸರ್ಕಾರದ ಅಪ್ಡೇಟ್ಗಳನ್ನ ಪಡೆಯೋಕೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ. ನಮಸ್ಕಾರ.